ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು. ಇವತ್ತಿನ ವಿಡಿಯೋದಲ್ಲಿ 2023 ನಡೆಯತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನುಳಿದಿರ್ತಕ್ಕಂಥ ಕೆಲವು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಚಾನಲನ್ನು ಕ್ಲಿಕ್ ಮಾಡ್ತಾ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಕೆಳಗಡೆ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಇವತ್ತು 2023ರಲ್ಲಿ ಸೆಪ್ಟೆಂಬರ್ 3ರಂದು ಜರುಗಿರುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲೇ ಪ್ರಶ್ನೆ ಬಂದು ಹೀಗಿದೆ: ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ. ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು ನಾವು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಹಂತದಲ್ಲಿ ಕಾಣ್ತಾ ಇದ್ದೇವೆ. ಆ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಆಪ್ಷನ್ಸ್ 1 ಹೇಳ್ತಾ ಇದೆ ವೇಗವಾದ ಭೌತಿಕ ಬೆಳವಣಿಗೆ, ಆಪ್ಷನ್ಸ್ 2 ಹೇಳ್ತಾ ಇದೆ ಕಡಿಮೆ ಭಾವನಾತ್ಮಕತೆ, ಆಪ್ಷನ್ಸ್ 3 ಹೇಳ್ತಾ ಇದೆ ಕುಂಠಿತ ಭೌತಿಕ ಬೆಳವಣಿಗೆ, ಆಪ್ಷನ್ಸ್ 4 ಹೇಳ್ತಾ ಇದೆ ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು. ಈ 4 ಆಯ್ಕೆಗಳಲ್ಲಿ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಯಾವುದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತಕ್ಕಂಥ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. 4 ಅಂಶಗಳನ್ನು ಕೊಟ್ಟಿದ್ದಾರೆ. ಆ 4 ಅಂಶಗಳಲ್ಲಿ ಮೊದಲೇ ಅಂಶ ಹೇಳ್ತದೆ ವೇಗವಾಗಿರ್ತಕ್ಕಂಥ ಭೌತಿಕ ಬೆಳವಣಿಗೆ. ತಾರುಣ್ಯಾವಸ್ಥೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡಾಗ 13 ವರ್ಷದಿಂದ 19 ವರ್ಷದ ಒಳಗಿರ್ತಕ್ಕಂಥ ಮಗು ಈ ತಾರುಣ್ಯ ಹಂತದಲ್ಲಿ ಕಂಡು ಬರ್ತಾರೆ. ಅದಕ್ಕೋಸ್ಕರವಾಗಿ ಈ ಹಂತಕ್ಕೆ ಮನೋವಿಜ್ಞಾನದಲ್ಲಿ ಟೀನ್ ಏಜ್ ಅಂತ ಕರೀತಾರೆ. ಇಂತಹ ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು ಮಾನವನ ಜೀವನದ ವಿಕಾಸದ ಹಂತಗಳಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಹಂತವಾಗಿದೆ. ಯಾಕೆಂದರೆ ಬದುಕಿನ ಏರಿಳಿತಗಳನ್ನು ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಕಾಣಬಹುದಾಗಿದೆ. ಅದಕ್ಕೋಸ್ಕರವಾಗಿ ಜೀವನದಲ್ಲಿ ತಾರುಣ್ಯ ಹಂತ ಅಂತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಹಂತವಾಗಿರೋದ್ರಿಂದ ಯಾರು ಈ ಹಂತದಲ್ಲಿ ಯಶಸ್ವಿಯಾಗ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಪಡಿಸ್ತಾ, ತಾರುಣ್ಯಾವಸ್ಥೆಯನ್ನು ಅಥವಾ ತಾರುಣ್ಯವನ್ನು ಆಂಗ್ಲ ಭಾಷೆಯಲ್ಲಿ ಅಡೋಲಸೆನ್ಸ್ ಅಂತ ಕರೀತಾರೆ. ಈ ಅಡೋಲಸೆನ್ಸ್ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಅಡೋಲೋಸ್ಕೇರ್ ಅಂತಕ್ಕಂಥ ಪದದಿಂದ ಬಂದಿದೆ. ಈ ಅಡೋಲೋಸ್ಕೇರ್ ಅಂತಕ್ಕಂಥ ಲ್ಯಾಟಿನ್ ಭಾಷೆಯ ಪದದ ಅರ್ಥ ಏನಂತ ಕೇಳಿದಾಗ ಪರಿಪಕ್ವತೆಯೆಡೆಗೆ ಸಾಗುವುದು. ನೋಡಿರಿ, ಪರಿಪಕ್ವತೆಯೆಡೆಗೆ ಸಾಗುವುದು ಅಂತಂದಾಗ ಒಂದು ಮಗು ಮ್ಯಾಚುರಿಟಿ ಆಗಲಿಕ್ಕೆ ಏನಾಗ್ತದೆ ಅಂತ ಕೇಳಿದಾಗ ಸಾಗ್ತಾ ಇದ್ದಾನೆ, ಆ ಮ್ಯಾಚುರಿಟಿಯ ಹಾದಿಯಲ್ಲಿ ಸಾಗ್ತಾ ಇದ್ದಾನೆ, ಪರಿಪಕ್ವತೆಯೆಡೆಗೆ ಸಾಗ್ತಾ ಇದ್ದಾನೆ. ಆ ಪರಿಪಕ್ವತೆಯೆಡೆಗೆ ಸಾಗ್ತಕ್ಕಂಥ ವಯಸ್ಸು ತಾರುಣ್ಯ ಹಂತದ ಮಕ್ಕಳಲ್ಲಿ ಕಾಣುವುದರಿಂದ ಅಲ್ಲಿ ಬಹಳವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಬದಲಾವಣೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ತಾರುಣ್ಯ ಹಂತದಲ್ಲಿ ಕಂಡು ಬರ್ತವೆ. ಅದಕ್ಕೋಸ್ಕರವಾಗಿ ಈ ತಾರುಣ್ಯ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹಂತದ ಮಕ್ಕಳನ್ನು ನೋಡಿರಿ, ಬಹಳಷ್ಟು ತಂದೆ ತಾಯಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಈ ಹಂತದ ಮಕ್ಕಳನ್ನು ಯಾವ ರೀತಿ ಕಾಣಬೇಕಂತ ಕೇಳಿದಾಗ ಸ್ನೇಹಿತರಂತೆ ಕಾಣಬೇಕು. ಯಾಕೆ ಅಂತ ಕೇಳಿದಾಗ ಅಲ್ಲಿ ಯಾವುದೋ ಒಂದು ಏನಿರುತ್ತೆ ಅಂತ ಕೇಳಿದಾಗ ಮನಸ್ಸಿನ ಭಾವನೆಗಳು ಯಾವ ರೀತಿ ಅಂತ ಕೇಳಿದಾಗ ಆವೇಶ ಇರ್ತದೆ, ಆತಂಕ ಇರ್ತದೆ, ಉದ್ವೇಗ ಇರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ನೇಹಿತರಂತೆ ವರ್ತಿಸಿದಾಗ ಮಾತ್ರ ಆ ತಾರುಣ್ಯ ಹಂತದ ಮಕ್ಕಳು ನಮ್ಮ ಜೊತೆಯಲ್ಲಿ ಸರಿಯಾಗಿ ಒಡನಾಡಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ತಾರುಣ್ಯ ಹಂತದ ಮಕ್ಕಳ ಜೊತೆಯಲ್ಲಿ ಪಾಲಕರಾಗಿರ್ಬೋದು ಮತ್ತು ಪೋಷಕರಾಗಿರ್ಬೋದು ಸ್ನೇಹಿತರಂತೆ ವರ್ತಿಸಬೇಕಾಗಿರ್ತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಇದು ಪರಾವಲಂಬನೆಯಿಂದ ಸ್ವಾವಲಂಬನೆಯೆಡೆಗೆ ದಾಟತಕ್ಕಂಥ ಹಂತ ಅಂತ ಕರೀತಾರೆ. ತಾರುಣ್ಯ ಹಂತಕ್ಕೆ ಪರಾವಲಂಬನೆಯಿಂದ ಸ್ವಾವಲಂಬನೆಯೆಡೆಗೆ ಸಾಗತಕ್ಕಂಥ ಅಂಶ. ಇಲ್ಲಿಯವರೆಗೆ
ಮಕ್ಕಳು ಏನಾಗಿದ್ರು ಅಂತ ಕೇಳಿದಾಗ ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗಿದ್ದರು, ಅಥವಾ ಪೋಷಕರ ಮೇಲೆ ಅವಲಂಬಿತರಾಗಿದ್ದರು, ಅಥವಾ ಕುಟುಂಬದ ಸದಸ್ಯರ ಮೇಲೆ ಏನಾಗಿದ್ರು ಅವಲಂಬಿತರಾಗಿದ್ದರು. ಆದರೆ ಈಗ ಏನಾಗ್ತಾ ಇದ್ರು ಅಂತ ಕೇಳಿದಾಗ ಆ ಅವಲಂಬನೆಯನ್ನು ಕಳಿಸಿ ಸ್ವಾವಲಂಬನೆಯೆಡೆಗೆ ಸಾಗಲಿಕ್ಕೆ ಬಯಸ್ತಕ್ಕಂಥ ಅವಧಿ ಅಂತ ಕೇಳಿದಾಗ ಈ ತಾರುಣ್ಯ ಹಂತದ ಅವಧಿಯಾಗಿರ್ತದೆ. ಅದಕ್ಕೋಸ್ಕರವಾಗಿ ಈ ತಾರುಣ್ಯ ಹಂತವನ್ನು ನವಜೀವನದ ಕಾಲ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಸಾಂಸ್ಕೃತಿಕವಾಗಿ ನಾವು ನೋಡಿದಾಗ, ಸಾಮಾಜಿಕವಾಗಿ ನಾವು ನೋಡಿದಾಗ ಈ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನವಜೀವನ ಕಾಲ ಅಂತ ಯಾಕೆ ಕರೀತಾರೆ ಅಂತ ಕೇಳಿದಾಗ ಇಲ್ಲಿ ಈ ಹಂತದ ಮಕ್ಕಳು ಏನಪ್ಪ ಅಂತ ಕೇಳಿದಾಗ ಪರಿಪಕ್ವತೆಯನ್ನು ಪಡೆದುಕೊಂಡಿರುವುದರಿಂದ ಸಂತಾನೋತ್ಪತ್ತಿಗೆ ತಯಾರಾಗ್ತಕ್ಕಂಥ ಬದಲಾವಣೆಗಳು ಈ ಸಂದರ್ಭದಲ್ಲಿ ಆಗುವುದರಿಂದ ಸಾಂಸ್ಕೃತಿಕವಾಗಿ ಇಲ್ಲಿ ಅಂತ ಕರೀತಾರೆ ಅಂತ ಕೇಳಿದಾಗ ನವಜೀವನದ ಕಾಲ ಅಂತೇಳಿ ಈ ಸಂದರ್ಭದಲ್ಲಿ ಕರಿತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಟೇನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿ, ತಾರುಣ್ಯ ಮನೋವಿಜ್ಞಾನಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸ್ಟೇನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿಯ ಒಂದು ಡೆಫಿನೇಷನ್ಸ್ ಇದೆ. ಏನಂತ ಕೇಳಿದಾಗ ಈ ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು ಅಥವಾ ಕಿಶೋರಾವಸ್ಥೆ ಅಂತಕ್ಕಂಥದ್ದು ಅತಿ ಒತ್ತಡ ಮತ್ತು ಪ್ರಯಾಸದ ಕಾಲವಾಗಿದೆ ಅಂತ ಕರೀತಾರೆ. ನೋಡಿರಿ, ಯಾವಾಗಲೂ ಏನೋ ಒಂದು ಸ್ಟ್ರೆಸ್ ಇರ್ತದೆ ಅವರಿಗೆ. ಒತ್ತಡ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ತಾರುಣ್ಯ ಹಂತದ ಮಕ್ಕಳಲ್ಲಿ ಕಂಡು ಬರ್ತದೆ. ಮತ್ತು ಪ್ರಯಾಸದ ಅವಧಿ, ಮನಸ್ಸು ಶಾಂತವಾಗಲಿಕ್ಕೆ ಏನಾಗಿಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸ್ಟೇನ್ಲಿ ಹಾಲ್ ಅಂತಕ್ಕಂಥ ವಿದ್ವಾಂಸ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ತಾರುಣ್ಯ ಮನೋವಿಜ್ಞಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನ ಅಂತ ಕೇಳಿದಾಗ ಇಲ್ಲಿ ಸ್ಟೇನ್ಲಿ ಹಾಲ್ ಅಂತಕ್ಕಂಥವರು, ಅವ್ರ ಬಗ್ಗೆ ತಾರುಣ್ಯ ಮನೋವಿಜ್ಞಾನದಲ್ಲಿ ಬಹಳಷ್ಟು ಏನಾದಂಥ ವಿಚಾರಗಳು ಕಂಡು ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಸ್ಟೇನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿ ನಮಗಿಲ್ಲಿ ಗೊತ್ತಾಗಬೇಕಾಗುತ್ತೆ. ಅದ್ರ ಜೊತೆಗೆ ಈ ತಾರುಣ್ಯ ಹಂತಕ್ಕೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಹದಿಹರೆಯ ಅಂತ ಕರೀತಾರೆ, ಕೌಮಾರ್ಯಾವಸ್ಥೆ ಅಂತ ಕರೀತಾರೆ, ಕಿಶೋರಾವಸ್ಥೆ ಅಂತ ಕರೀತಾರೆ, ಆತಂಕ, ಆವೇಶ, ಉದ್ವೇಗಗಳ ಕಾಲ ಅಂತ ಕರೀತಾರೆ, ಆರ್ಥಿಕ ಸ್ವಾವಲಂಬನೆಯನ್ನು ಬಯಸ್ತಕ್ಕಂಥ ಕಾಲ ಅಂತ ಕರೀತಾರೆ, ಬಿರುಗಾಳಿ ಮತ್ತು ಒತ್ತಡದ ಕಾಲ ಅಂತ ಕರೀತಾರೆ, ಟೀನ್ ಏಜ್ ಅಂತ ಕರೀತಾರೆ, ನವಜೀವನದ ಕಾಲ ಅಂತ ಕರೀತಾರೆ, ಪರಿವರ್ತನೆಯ ಕಾಲ ಅಂತ ಕರೀತಾರೆ, ವ್ಯಕ್ತಿ ಪೂಜೆ ಮಾಡುವ ಕಾಲ ಅಂತ ಕರೀತಾರೆ, ನಾಯಕ ಪೂಜೆ ಮಾಡುವ ಕಾಲ ಅಂತ ಕರೀತಾರೆ, ವಿಮರ್ಶಾತ್ಮಕವಾಗಿ ಪ್ರಶ್ನಿಸುವ ಕಾಲ ಅಂತ ಕರೀತಾರೆ, ಸಂಕ್ರಮಣ ಕಾಲ ಅಂತ ಕರೀತಾರೆ, ವಸಂತ ಕಾಲ ಅಂತ ಕರೀತಾರೆ, ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ. ಹೀಗೆ ಸಾಕಷ್ಟು ಹೆಸರುಗಳಿಂದ ಈ ತಾರುಣ್ಯಾವಸ್ಥೆ ಕರೀತಾ ಇದ್ದಾರೆ. ಯಾಕೆ ಎಲ್ಲ ಪರ್ಯಾಯ ಪದಗಳನ್ನು ಹೇಳಬೇಕಾಗಿತ್ತು ಅಂತ ಕೇಳಿದಾಗ ಈ ಹಿಂದಿನ ಪರೀಕ್ಷೆಗಳಲ್ಲಿ ಬೆಳವಣಿಗೆಯ ಬುಗ್ಗೆ ಬಗ್ಗೆ ಪ್ರಶ್ನೆ ಬಂದಿದೆ, ಸಾಕಷ್ಟು ಹೆಸರುಗಳ ಬಗ್ಗೆ ಏನಾಗುತ್ತೆ ಅಂತ ಕೇಳಿದಾಗ ಅಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಅಂಶಗಳು ನಮಗೇನಾಗಬೇಕು ಅಂತ ಕೇಳಿದಾಗ ಗೊತ್ತಾಗಬೇಕಾಗುತ್ತೆ. ಈ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ತಾರುಣ್ಯಾವಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಲಕ್ಷಣ ಅಂತಕ್ಕಂಥದ್ದು 4 ಲಕ್ಷಣಗಳಿದ್ದಾವೆ. ಆ 4 ಲಕ್ಷಣಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಪ್ಷನ್ಸ್ 1 ಹೇಳ್ತಾ ಇದೆ ವೇಗವಾದ ಭೌತಿಕ ಬೆಳವಣಿಗೆ. ನೋಡಿ, ತಾರುಣ್ಯ ಹಂತದ ಮಕ್ಕಳ ಭೌತಿಕ ಬೆಳವಣಿಗೆ ಬಗ್ಗೆ ನಾವು ಗಮನಿಸಿದಾಗ ಆ ಭೌತಿಕ ಬೆಳವಣಿಗೆ ಹೆಂಗಿರುತ್ತೆ ಅಂತ ಕೇಳಿದಾಗ ಭಾಳಷ್ಟು ರೀತಿಯಲ್ಲಿ ಶೀಘ್ರವಾಗಿರ್ತಕ್ಕಂಥ ಬೆಳವಣಿಗೆ ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ಆ ತಾರುಣ್ಯ ಹಂತದಲ್ಲಿ ಕಂಡು ಬರ್ತವೆ. ಅದಕ್ಕೋಸ್ಕರವಾಗಿ ತಾರುಣ್ಯಾವಸ್ಥೆಯ ಮಗುವಿನ ಬೆಳವಣಿಗೆಯ ತತ್ವಗಳು ಬರ್ತವೆ. ಆ ತತ್ವಗಳಲ್ಲಿ ಮೊದಲೇ ತತ್ವ ಹೇಳ್ತಾ ಇದೆ ಶೀಘ್ರ ಬೆಳವಣಿಗೆಯ ತತ್ವ ಅಂತೇಳಿ. ಈ ಶೀಘ್ರ ಬೆಳವಣಿಗೆ ತತ್ವದ ಪ್ರತಿಪಾದಕರು ಯಾರಂತ ಕೇಳಿದಾಗ ಸ್ಟೇನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿ. ಈ ಸ್ಟೇನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿ 1904ರಲ್ಲಿ ತಾರುಣ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನು ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಆ ತಾರುಣ್ಯ ಅಂತಕ್ಕಂಥ ಪುಸ್ತಕವನ್ನು ಪ್ರಕಟಣೆ ಮಾಡುವುದರ ಮೂಲಕ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಗುವಿನ ಭೌತಿಕವಾಗಿರ್ತಕ್ಕಂಥ ಬೆಳವಣಿಗೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತ ಕೇಳಿದಾಗ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯಕ್ಕಿಂತಲೂ ಶೀಘ್ರವಾಗಿರ್ತಕ್ಕಂಥ ಬೆಳವಣಿಗೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ತಾರುಣ್ಯ ಹಂತದಲ್ಲಿ ಕಂಡು ಬರ್ತದೆ. ಅದಕ್ಕೋಸ್ಕರವಾಗಿ ಆ ಒಂದು ಬೆಳವಣಿಗೆಯ ಬುಗ್ಗೆ ಅಂತ ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಅಂದರೆ ತಾರುಣ್ಯ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಭೌತಿಕವಾಗಿರ್ತಕ್ಕಂಥ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದಾಗ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಜಿಗಿತದ ರೂಪದಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಸ್ಟೇನ್ಲಿ ಹಾಲ್ ಅವರು ಏನು ಮಾಡ್ತಾರೆ, ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಈ 4 ಆಪ್ಷನ್ಸ್ಗಳಲ್ಲಿ ಈ ಒಂದು ತಾರುಣ್ಯಾವಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಲಕ್ಷಣ ಅಂತ ತೆಗೆದುಕೊಂಡಾಗ ಇಲ್ಲಿ ವೇಗವಾಗಿರ್ತಕ್ಕಂಥ ಭೌತಿಕ ಬೆಳವಣಿಗೆ ಅಂತಕ್ಕಂಥ ಏನಾಗುತ್ತೆ, ಸರಿಯಾದ ಆನ್ಸರ್ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಆಪ್ಷನ್ಸ್ 1 ವೇಗವಾದ ಭೌತಿಕ ಬೆಳವಣಿಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸೋದಾಗಿತ್ತು ಅಂತಂದರೆ ಕಲಿಕೆಯು
ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ. ನೋಡಿ, ಕಲಿಕೆಯು ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ. ಆಪ್ಷನ್ಸ್ 1 ಅನುಗಮನ ಉಪಕ್ರಮ, ಆಪ್ಷನ್ಸ್ 2 ನಿಗಮನ ಉಪಕ್ರಮ, ಆಪ್ಷನ್ಸ್ 3 ಸಮಸ್ಯಾ ಉಪಕ್ರಮ, ಆಪ್ಷನ್ಸ್ 4 ಅನುಗಮನ ನಿಗಮನ ಉಪಕ್ರಮ. ಅಂದರೆ ಬೋಧನೆಯ ಪದ್ಧತಿಗಳಲ್ಲಿ ಬರ್ತಕ್ಕಂಥದ್ದು, ಅಥವಾ ಅಪ್ರೋಚಸ್ ಆಫ್ ದಿ ಟೀಚಿಂಗ್ ಅಂತಕ್ಕಂಥ ಕರಿಬೋದು, ಅಥವಾ ಮೆಥಡ್ಸ್ ಆಫ್ ದಿ ಟೀಚಿಂಗ್ ಅಂತ ಕರಿಬೋದು. ಈ ಬೋಧನೆಯ ವಿಧಾನಗಳು ಅಥವಾ ಬೋಧನೆಯ ಪದ್ಧತಿಗಳನ್ನು ತೆಗೆದುಕೊಂಡಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಬೋಧನಾ ಪದ್ಧತಿಗಳು ನಮ್ಮಲ್ಲಿ ಕಂಡುಬರ್ತವೆ. ಈಗಾಗಲೇ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಚರ್ಚೆ ಮಾಡಿದ್ದೀವಿ. ಅಂದರೆ ಕಲಿಕೆಯು ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಯಾವುದಂತ ಕೇಳಿದಾಗ, ಇಲ್ಲಿ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ ಸಾಗ್ತಕ್ಕಂಥ ಒಂದು ಪದ್ಧತಿಯಾಗಿದೆ. ಯಾಕೆ ಅಂತ ಕೇಳಿದಾಗ, ಒಬ್ಬ ಕನ್ನಡ ಶಿಕ್ಷಕನಾದವನು ತನ್ನ ವ್ಯಾಕರಣದ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಯಾವುದಾದ್ರೂ ಒಂದು ಪರಿಕಲ್ಪನೆಯ ಬಗ್ಗೆ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನುಗಮನ ಪದ್ಧತಿಯನ್ನು ಬಳಕೆ ಮಾಡಿಕೊಂಡಾಗ ಈ ಎಲ್ಲ, ಅದು ಸಮಾಸ ಆಗಿರ್ಬೋದು, ಸಂಧಿ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಯಾವುದೇ ಪರಿಕಲ್ಪನೆ ಇರ್ಬೋದು, ತಾನು ಆಯ್ಕೆ ಮಾಡಿಕೊಂಡ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿರ್ತಕ್ಕಂಥ ಉದಾಹರಣೆಗಳನ್ನು ಮೊದಲೇನು ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ತಿಳಿಸ್ತಾನೆ. ನಿರ್ದಿಷ್ಟವಾಗಿರ್ತಕ್ಕಂಥ ಉದಾಹರಣೆಗಳನ್ನು ತಿಳಿಸಿ ಆ ಉದಾಹರಣೆಗಳನ್ನು ಸರಿಯಾಗಿ ಬಿಡಿಸತಕ್ಕಂಥ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸಿ, ಆ ನಂತರ ಆ ಉದಾಹರಣೆಗಳನ್ನು ಬಿಡಿಸಿದಾಗ, ವಿಗ್ರಹ ವಾಕ್ಯಗಳನ್ನು ಮಾಡಿದಾಗ ಬರ್ತಕ್ಕಂಥ ನಿಯಮ ಏನಿದೆ, ಆ ನಿಯಮವನ್ನು ಸಾಮಾನ್ಯದೆಡೆಗೆ ಕೊಂಡೊಯ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಶಿಕ್ಷಕರಾದವರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಕಲಿಕೆಯು ನಿರ್ದಿಷ್ಟತೆಯಿಂದ ಸಾಮಾನ್ಯ ಎಡೆಗೆ ಸಾಗ್ತಕ್ಕಂಥ ಬೋಧನಾ ಉಪಕ್ರಮ ಯಾವುದಂತ ಕೇಳಿದಾಗ ಅದು ಅನುಗಮನ ಪದ್ಧತಿಯಾಗುತ್ತೆ. ಇನ್ನು ನಿಗಮನ ಪದ್ಧತಿ ಅಂತಕ್ಕಂಥ ಏನಂತ ಕೇಳಿದಾಗ ಇದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ ಸಾಗ್ತಕ್ಕಂಥದ್ದು. ಅದೇ ಕನ್ನಡ ಶಿಕ್ಷಕರಾದವರು ಮಗುವಿಗೆ ವ್ಯಾಕರಣಾಂಶವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ತಾವು ಆಯ್ಕೆ ಮಾಡಿಕೊಂಡ ವ್ಯಾಕರಣದ ಪರಿಕಲ್ಪನೆಯ ನಿಯಮವನ್ನು ಹೇಳ್ತಾರೆ. ಆ ನಿಯಮಕ್ಕನುಸಾರವಾಗಿ ನಂತರ ಉದಾಹರಣೆಗಳನ್ನು ಬಿಡಿಸ್ತಾರೆ. ಇದು ಯಾವುದಂತ ಕೇಳಿದಾಗ ನಿಗಮನ ಪದ್ಧತಿ ಅಂತಕ್ಕಂಥದ್ದು. ಇನ್ನು ಸಮಸ್ಯಾ ಉಪಕ್ರಮ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಅದೇ ರೀತಿಯಾಗಿ ಅನುಗಮನ ನಿಗಮನ ಅಂತಕ್ಕಂಥದ್ದು ಎರಡು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡಾಗ ಅಲ್ಲಿ ಅನುಗಮನ ಮತ್ತು ನಿಗಮನ ಬರ್ತದೆ. ಆದರೆ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಕಲಿಕೆಯು ನಿರ್ದಿಷ್ಟತೆಯಿಂದ ಸಾಮಾನ್ಯತೆಗೆ ಸಾಗ್ತಕ್ಕಂಥ ಬೋಧನಾ ಉಪಕ್ರಮ ಅಂತೇಳಿರೋದ್ರಿಂದ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 1 ಅದು ಅನುಗಮನ ಉಪಕ್ರಮ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿತ್ತು ಅಂತಂದರೆ, ಅನುಕರಣೆ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ. ನೋಡಿ, ಅನುಕರಣೆ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಪ್ರಮುಖ ಲಕ್ಷಣ. ಆಪ್ಷನ್ಸ್ 1 ಪೂರ್ವ ಬಾಲ್ಯಾವಸ್ಥೆ, ಆಪ್ಷನ್ಸ್ 2 ಉತ್ತರ ಬಾಲ್ಯಾವಸ್ಥೆ, ಆಪ್ಷನ್ಸ್ 3 ಶೈಶಾವಸ್ಥೆ, ಆಪ್ಷನ್ಸ್ 4 ತಾರುಣ್ಯಾವಸ್ಥೆ. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು ಇಲ್ಲಿದ್ದಾವೆ. ಅರ್ನೆಸ್ಟ್ ಜೋನ್ಸ್ ಅಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು ಎಷ್ಟು ಅಂತ ಕೇಳಿದಾಗ 4 ಹಂತಗಳಿದ್ದಾವೆ. ಅದರಲ್ಲಿ ಮೊದಲೇ ಹಂತ ಶೈಶವ ಅಂತಕ್ಕಂಥದ್ದು 0 ರಿಂದ 5 ವರ್ಷ ಅಂತ ಕರೀತಾರೆ. ಎರಡನೇದಾಗಿ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು 6 ರಿಂದ 12 ವರ್ಷ ಅಂತ ಕರೀತಾರೆ. ಮೂರನೇದಾಗಿ ತಾರುಣ್ಯಾವಸ್ಥೆ ಅಂತಕ್ಕಂಥದ್ದು 13 ರಿಂದ 19 ವರ್ಷ ಅಂತ ಕರೀತಾರೆ. ನಾಲ್ಕನೇದಾಗಿ ಪ್ರೌಢಾವಸ್ಥೆ ಅಂತಕ್ಕಂಥದ್ದು 20 ರಿಂದ ಮೇಲ್ಪಟ್ಟು ಅಂತ ಕರೀತಾರೆ. ಈ 4 ಹಂತಗಳನ್ನು ಅಧ್ಯಯನಕ್ಕೆ ಅನುಕೂಲಕ್ಕೋಸ್ಕರವಾಗಿ ಎಲಿಜಬೆತ್ ಹರ್ಲ್ಯಾಕ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ 11 ಹಂತಗಳಾಗಿ ವಿಭಾಗಿಸ್ತಾರೆ. ಆ 11 ಹಂತಗಳಾಗಿ ವಿಭಾಗಿಸಿದಾಗ ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ಏನು ಮಾಡ್ತೀವಿ ಅಂತ ಕೇಳಿದಾಗ ವಿಭಾಗವನ್ನು ಕಾಣ್ತೀವಿ. ಅದರಲ್ಲಿ ಶೈಶವ ಹಂತವನ್ನು ತೆಗೆದುಕೊಂಡಾಗ 0 ರಿಂದ 2 ವರ್ಷ ಅಂತ ಕರಿತೀವಿ. ಪೂರ್ವ ಬಾಲ್ಯ ಅಂತ ಹೇಳ್ತೀವಿ, 2 ರಿಂದ 5 ವರ್ಷ ಅಂತ ಕರಿತೀವಿ. ಉತ್ತರ ಬಾಲ್ಯ 6 ರಿಂದ 12 ಅಂತ ಕರಿತೀವಿ. ಇನ್ನು ತಾರುಣ್ಯವನ್ನು 13 ರಿಂದ 19 ಅಂತ ಕರಿತೀವಿ. ಹೀಗೆ ಅಧ್ಯಯನಕ್ಕೆ ಅನುಕೂಲಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಾಗ ಈ ರೀತಿಯಾಗಿರ್ತಕ್ಕಂಥ ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ. ಅದೇನೇ ಇರಲಿ, ಇಲ್ಲಿ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಅನುಕರಣೆ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣವಾಗಿದೆ.
ನೋಡಿ, ಈ 3 ಅಂಶಗಳು ಯಾವ ಹಂತದಲ್ಲಿ ಕಂಡು ಬರ್ತವೆ? ಮೊದಲೇ ಅಂಶ ಶೈಶವ ಹಂತ ಅಂತಕ್ಕಂಥದ್ದು 0ರಿಂದ 2 ವರ್ಷ. ಈ 0ರಿಂದ 2 ವರ್ಷದಲ್ಲಿರ್ತಕ್ಕಂಥ ಮಗುವಿನ ಲಕ್ಷಣಗಳು ಬೇರೆ ಇರ್ತವೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅಹಂ ಕೇಂದ್ರಿತವಾಗಿರ್ತಕ್ಕಂಥ ಪ್ರವೃತ್ತಿ ಭಾಳಷ್ಟು ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಹಂತವನ್ನು ನಾವೇನು ಮಾಡ್ಬೋದು ಅಂತ ಕೇಳಿದಾಗ ಈ ಪ್ರಶ್ನೆಗೆ ಏನಾಗಲ್ಲ, ಸೂಕ್ತವಾಗೋದಿಲ್ಲ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಎರಡನೇದಾಗಿ ನಾವು ನೋಡೋದಾಗಿದ್ರೆ ಪೂರ್ವ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಗೆ ಆಪ್ಷನ್ಸ್ 1 ಇದೆ. ಪೂರ್ವ ಬಾಲ್ಯಾವಸ್ಥೆಯ ಅವಧಿಯನ್ನು ತೆಗೆದುಕೊಂಡಾಗ 2ರಿಂದ 5 ವರ್ಷ ಅಂತ ಕರಿತೀವಿ. ಆ 2ರಿಂದ 5 ವರ್ಷ ಇರತಕ್ಕಂಥ ಮಗುವಿನ ಹಂತವನ್ನು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಈ ಪೂರ್ವ ಬಾಲ್ಯಾವಸ್ಥೆಗೆ ಶಾಲಾ ಪೂರ್ವ ಯುಗ ಅಂತ ಕರೀತಾರೆ, ಕೂಟ ಪೂರ್ವ ಯುಗ ಅಂತ ಕರೀತಾರೆ, ಕುತೂಹಲದ ಕಾಲ ಅಂತ ಕರೀತಾರೆ, ಕುತೂಹಲ ಭರಿತವಾಗಿ ಪ್ರಶ್ನಿಸುವ ಕಾಲ ಅಂತ ಕರೀತಾರೆ, ಅನುಕರಣೆಯ ಕಾಲ ಅಂತ ಕರೀತಾರೆ. ಹೀಗೆ ಸಾಕಷ್ಟು ಹೆಸರುಗಳಿಂದ ಯಾವುದು ಕರೀತಾರೆ ಅಂತ ಕೇಳಿದಾಗ ಈ ಒಂದು ಪೂರ್ವ ಬಾಲ್ಯಾವಸ್ಥೆಗೆ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಈ ಮಗು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿದ್ದಾನೆ? ಕುತೂಹಲದ ಕಾಲ ಅಂತ ಯಾಕೆ ಕರಿಬೇಕು? ಪ್ರಶ್ನಿಸುವ ಕಾಲ ಅಂತ ಯಾಕೆ ಕರಿಬೇಕು? ಅನುಕರಣೆಯ ಕಾಲ ಅಂತ ಯಾಕೆ ಕರಿಬೇಕು? ಶಾಲಾ ಪೂರ್ವ ಯುಗ ಅಂತ ಯಾಕೆ ಕರಿಬೇಕು? ಕೂಟ ಪೂರ್ವ ಯುಗ ಅಂತ ಯಾಕೆ ಕರಿಬೇಕು? ನೋಡಿ, ಮಗು ಇನ್ನು 2ರಿಂದ 5 ವರ್ಷ ಇರುವುದರಿಂದ ನಮ್ಮ ಸರ್ಕಾರದ ನಿಯಮದಂತೆ 5 ವರ್ಷದ ನಂತರ 5 ವರ್ಷ 10 ತಿಂಗಳ ನಂತರ ಏನಾಗುತ್ತಪ್ಪ, ಶಾಲೆಗೆ ದಾಖಲಾತಿಯನ್ನು ಪಡೆದುಕೊಳ್ಳುವುದರಿಂದ ಇಲ್ಲಿ ಮಗು ಇನ್ನೂ ಶಾಲೆಗೆ ಹೋಗಿಲ್ಲ. ಮಗು ಎಲ್ಲಿದ್ದಾನೆ ಅಂತ ಕೇಳಿದಾಗ ಇನ್ನೂ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರವಾಗಿ ಶಾಲಾ ಪೂರ್ವ ಯುಗ ಅಂತ ಕರೀತಾರೆ. ಇನ್ನು ಕೂಟ ಪೂರ್ವ ಯುಗ, ಮಗು ಮನೆಯಲ್ಲೇ ಇರುವುದರಿಂದ ಮಗುವಿನ ಸಾಮಾಜಿಕ ಪರಿಸರ ಮನೆಯಿಂದ ಹೊರಗಡೆ ಏನಾಗಿಲ್ಲಪ್ಪ ಅಂತ ಕೇಳಿದಾಗ ಭಾಳಷ್ಟು ವಿಸ್ತಾರಗೊಂಡಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೂಟಗಳು ಇಲ್ಲಿ ಕಂಡು ಬರುವುದಿಲ್ಲ. ಹಾಗಾಗಿ ಕೂಟ ಪೂರ್ವ ಯುಗ ಅಂತ ಕರೀತಾರೆ. ಇನ್ನು ಅನುಕರಣೆ ಅಂತಂದು ಕೇಳಿದಾಗ ಈ ಮಗು ಸಮಾಜವನ್ನು ಅನುಕರಣೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅನುಕರಣ ಕಾಲ ಅಂತ ಕರೀತಾರೆ. ಕುತೂಹಲ ಭರಿತವಾದ ಪ್ರಶ್ನಿಸುವ ಕಾಲ ಅಂತ ಕರೀತಾರೆ. ಕುತೂಹಲ ಭಾಳಷ್ಟು ಇರ್ತದೆ ಮಗುವಿಗೆ. ಯಾಕೆ ಅಂತ ಕೇಳಿದಾಗ ನಾನು ಎಲ್ಲವನ್ನ ತಿಳಿದುಕೊಳ್ಳಬೇಕು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಆ ಮಕ್ಕಳಲ್ಲಿ ಕಂಡು ಬರುವುದರಿಂದ ಕುತೂಹಲದ ಕಾಲ ಅಂತ ಕರೀತಾರೆ. ಆ ಕುತೂಹಲ ತಿಳಿದುಕೊಳ್ಬೇಕು ಅಂತಕ್ಕಂಥ ಕ್ಯೂರಿಯಾಸಿಟಿ ಇರೋದ್ರಿಂದ ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ಪ್ರಶ್ನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಪ್ರಶ್ನಿಸುವ ಕಾಲ ಅಂತ ಕೂಡ ಈ ಒಂದು ಹಂತಕ್ಕೆ ಕರೀತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಅವರೇ ಅಂತ ಕೇಳಿದಾಗ ಪೂರ್ವ ಬಾಲ್ಯಾವಸ್ಥೆಯ ಮಗುವೇ ನಿಜವಾದ ವಿಜ್ಞಾನಿ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಒಬ್ಬ ವಿಜ್ಞಾನಿ ಯಾವ ರೀತಿಯಲ್ಲಿ ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ತಾನೋ ಅದೇ ರೀತಿಯಾಗಿ ಒಂದು ಮಗು ಕುತೂಹಲದಿಂದ ಸಮಾಜಕ್ಕೆ ಏನು ಮಾಡ್ತಾನೆ ಅಂತ ಕೇಳಿ ಪ್ರಶ್ನೆಗಳನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದಾಗ ತನ್ನ ಜ್ಞಾನವನ್ನು ವಿಸ್ತಾರ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಕುತೂಹಲದಿಂದ ಮಗು ಏನು ಮಾಡ್ತಾನೆ ಅಂತ ಕೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೋಸ್ಕರವಾಗಿ ಪೂರ್ವ ಬಾಲ್ಯಾವಸ್ಥೆ ಇರತಕ್ಕಂಥ ಮಗು ನಿಜವಾಗಿರ್ತಕ್ಕಂಥ ವಿಜ್ಞಾನಿ ಅಂತಕ್ಕಂಥ ಮಾತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಇನ್ನು ಉತ್ತರ ಬಾಲ್ಯಾವಸ್ಥೆನೇ ತೆಗೆದುಕೊಂಡಾಗ 6ರಿಂದ 12 ವರ್ಷದ ಅವಧಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಶಾಲಾ ಅವಧಿ ಅಂತ ಕರೀತಾರೆ, ಕೂಟ ಅವಧಿ ಅಂತ ಕರೀತಾರೆ. ಹೀಗೆ ಸಾಕಷ್ಟು ಹೆಸರುಗಳಿಂದ ಯಾವುದು ಕರೀತಾರೆ ಅಂತ ಕೇಳಿದಾಗ ಉತ್ತರ ಬಾಲ್ಯಾವಸ್ಥೆಗೆ ಕರೀತಾರೆ. ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಯಾವುದಂತ ಕೇಳಿದಾಗ ಅನುಕರಣೆ, ಕುತೂಹಲ ಮತ್ತು ಪ್ರಶ್ನಿಸ್ತಕ್ಕಂಥ ಕಾಲ ಅಂತ ಇರುವುದರಿಂದ ಇಲ್ಲಿ ಕುತೂಹಲ ಅಂತಕ್ಕಂಥದ್ದು, ಅನುಕರಣೆ ಅಂತಕ್ಕಂಥದ್ದು, ಪ್ರಶ್ನಿಸುವಿಕೆ ಅಂತಕ್ಕಂಥದ್ದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕಂಡು ಬರುವುದರಿಂದ ಆಪ್ಷನ್ಸ್ 1 ಪೂರ್ವ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ರೆ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು. ನೋಡಿ, ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು. ಆಪ್ಷನ್ಸ್ 1 ಹೀಗಿದೆ: ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಆಪ್ಷನ್ಸ್ 2 ಶಾಸ್ತ್ರೀಯ ಅನುಬಂಧನ ಕಲಿಕೆ. ಆಪ್ಷನ್ಸ್ 3 ಪ್ರಯತ್ನ ದೋಷ ಕಲಿಕೆ. ಆಪ್ಷನ್ಸ್ 4 ಒಳನೋಟ ಕಲಿಕಾ ಸಿದ್ಧಾಂತ. ಈ 4 ಪ್ರಕಾರದ ಕಲಿಕೆಗಳಲ್ಲಿ ವರ್ತನೆಗಳನ್ನು ರೂಪಿಸಬಹುದು ಅಂತಕ್ಕಂಥ ಅಂಶವನ್ನು ಯಾವ ಕಲಿಕಾ ಸಿದ್ಧಾಂತದಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಮೊದಲೇ ಆಪ್ಷನ್ಸ್ ಹೇಳ್ತಾ ಇದೆ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ. ಈ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಂತ ಕೇಳಿದಾಗ ಅಮೇರಿಕಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ BF ಸ್ಕಿನ್ನರ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಈ BF ಸ್ಕಿನ್ನರ್ ಅಂತಕ್ಕಂಥವರು 1931ರಲ್ಲಿ
ಇಲಿಗಳ ಮೇಲೆ ಮತ್ತು ಪಾರಿವಾಳದ ಮೇಲೆ ಪ್ರಯೋಗ ಮಾಡಿ ಈ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಗಮನಿಸಬೇಕು. 1954ರಲ್ಲಿ ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಅಂತಕ್ಕಂಥ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ BF ಸ್ಕಿನ್ನರ್ ಅವರು. ಈ ವಿಚಾರವನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕಂತ ಕೇಳಿದಾಗ, ಈ ಹಿಂದಿನ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆ ಬಂದಿದೆ. 1954ರಲ್ಲಿ ಏನು ಮಾಡ್ತಾರೆ, BF ಸ್ಕಿನ್ನರ್ ಅವರು ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಅಂತಕ್ಕಂಥ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಅಂತಕ್ಕಂಥ ಪುಸ್ತಕ ಪ್ರಕಟಿಸಿದ ಮನೋವಿಜ್ಞಾನಿ ಯಾರು ಅಂತಕ್ಕಂಥ ಪ್ರಶ್ನೆ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ತಾವೆಲ್ಲರೂ ಗಮನ ವಹಿಸಬೇಕು ಅಂತೇಳಿ. ಈ BF ಸ್ಕಿನ್ನರ್ ಅವರು ನೀಡಿರ್ತಕ್ಕಂಥ ಕಲಿಕಾ ಸಿದ್ಧಾಂತ, ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಆಗಿರ್ಬೋದು, ಅಥವಾ ಕ್ರಿಯಾಪ್ರಸೂತ ಅನುಬಂಧನ ಕಲಿಕಾ ಸಿದ್ಧಾಂತವಾಗಿರ್ಬೋದು, ಅಥವಾ ಕಾರ್ಯಾಚರಣಾತ್ಮಕವಾಗಿರ್ತಕ್ಕಂಥ ಅನುಬಂಧನ ಕಲಿಕಾ ಸಿದ್ಧಾಂತ ಆಗಿರ್ಬೋದು, ಅಥವಾ ಪುಷ್ಟೀಕರಣವಾದ ಅನುಬಂಧನ ಕಲಿಕಾ ಸಿದ್ಧಾಂತ ಆಗಿರ್ಬೋದು, ಅಥವಾ ಸ್ಕಿನ್ನರನ ಕಲಿಕಾ ಸಿದ್ಧಾಂತ ಅಂತ ಕರೀಬೋದು. ಯಾವುದೇ ಹೆಸರುಗಳಿಂದ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಕರೀಬಹುದಾಗಿದೆ. BF ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದ ಪ್ರಕಾರ ಒಂದು ಜೀವಿ ಪ್ರತ್ಯಾವರಣದೊಂದಿಗೆ ಏನು ಮಾಡಬೇಕು ಅಂತ ಕೇಳಿದಾಗ ಅದು ಕ್ರಿಯೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರತ್ಯಾವರಣದೊಂದಿಗೆ ಅಂದರೆ ಪರಿಸರದೊಂದಿಗೆ ಏನಾಗಬೇಕಂತ ಕೇಳಿದಾಗ ಕ್ರಿಯೆಯಲ್ಲಿ ತೊಡಗಬೇಕು. ಅದಕ್ಕೋಸ್ಕರವಾಗಿ ಅವರ ಸಿದ್ಧಾಂತದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತ ಕೇಳಿದಾಗ, ಜೀವಿಯು ಕೇಳದೆಯೇ ಪ್ರತಿಕ್ರಿಯಿಸಬೇಕು. ನಾವು ಕೇಳಿದ ಮೇಲೆ ಪ್ರಚೋದನೆ ಕೊಟ್ಟ ಮ್ಯಾಗ ಪ್ರತಿಕ್ರಿಯೆ ಕೊಡೋದಲ್ಲ, ಕೇಳದೆಯೇ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಎಲ್ಲಿ ಕಾಣಬೇಕಂತ ಕೇಳಿದಾಗ ಜೀವಿಯಲ್ಲಿ ಕಾಣಬೇಕಾಗತ್ತೆ. ಯಾವಾಗ ಒಂದು ಜೀವಿ ಪರಿಸರದಲ್ಲಿ ಅಥವಾ ಸಮಾಜದಲ್ಲಿ ಕೇಳದೆಯೇ ಪ್ರತಿಕ್ರಿಯೆ ಕೊಡ್ತದೋ ಆಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಟೀಕರಣವನ್ನು ಅಥವಾ ಪುನರ್ಬಲನವನ್ನು ಕೊಡೋದ್ರ ಮೂಲಕ ವರ್ತನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಸಮಾಜ ಮಾಡಬೇಕಾಗಿದೆ ಅಂತಕ್ಕಂಥ ಯಾರು ಹೇಳ್ತಾರೆ ಅಂತ ಕೇಳಿದಾಗ BF ಸ್ಕಿನ್ನರ್ ಅವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ತಮ್ಮ ಪ್ರಯೋಗದಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಇಲಿಗಳಾಗಿರ್ಬೋದು ಅಥವಾ ಪಾರಿವಾಳ ಆಗಿರ್ಬೋದು, ಈ ಎರಡು ಜೀವಿಗಳು ಕೇಳದೆಯೇ ಪ್ರತಿಕ್ರಿಯಿಸಿದಾಗ ಆ ಜೀವಿಗಳಿಗೆ ವರ್ತನೆಗಳನ್ನು ರೂಪಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಟೀಕರಣವನ್ನು ಪುನರ್ಬಲನವನ್ನು ಕೊಡೋದ್ರ ಮುಖಾಂತರ ಇಚ್ಛಿತವಾಗಿರ್ತಕ್ಕಂಥ ವರ್ತನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಸ್ಕಿನ್ನರ್ ಅವರ ಸಿದ್ಧಾಂತದಲ್ಲಿ ಕಾಣ್ತಾ ಇದ್ದೀವಿ. ಇದು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ. ಇನ್ನು ಎರಡನೇದಾಗಿ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ಅಂತಕ್ಕಂಥದ್ದು. ಈ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ತೆಗೆದುಕೊಂಡಾಗ ಇಲ್ಲಿ ಪಾವ್ಲೋವ್ ಅಂತಕ್ಕಂಥ ರಷ್ಯಾದ ಮನೋವಿಜ್ಞಾನಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಈ ಒಂದು ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಏನು ಮಾಡ್ತಾರೆ, ಮಂಡಿಸ್ತಾರೆ. ಈ IP ಪಾವ್ಲೋವ್ ಅಂತಕ್ಕಂಥ ರಷ್ಯಾ ದೇಶದ ಮನೋವಿಜ್ಞಾನಿ 1904ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಇವರು ನಾಯಿಯ ಜೀರ್ಣಕ್ರಿಯೆಯಲ್ಲಿ ಅಧ್ಯಯನವನ್ನು ಮಾಡಿ ನಾಯಿ ಸಹಜವಾಗಿರ್ತಕ್ಕಂಥ ಜೊಲ್ಲು ಸುರಿಸುವಿಕೆಯನ್ನು IP ಪಾವ್ಲೋವ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಸೈಕಿಕ್ ಸಿಕ್ರಿಯೇಷನ್ ಅಂತ ಕರೀತಾರೆ. ಅಂದರೆ ಮಾನಸಿಕ ಸ್ರವಿಸುವಿಕೆ ಅಂತ ಕರೀತಾರೆ. ಆ ಮಾನಸಿಕ ಸ್ರವಿಸುವಿಕೆಯನ್ನು ಆಧಾರವಾಗಿಟ್ಕೊಂಡಿರ್ತಕ್ಕಂಥ IP ಪಾವ್ಲೋವ್ ಅವರು ತಮ್ಮ ಪ್ರಯೋಗಕ್ಕೆ ನಾಯಿಯನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾರೆ, ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತಕ್ಕೆ ಸ್ವಭಾವ ನಿಯಂತ್ರಣ ಸಿದ್ಧಾಂತ ಅಂತ ಕರೀತಾರೆ, ಅನುಬಂಧನ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ, ಪರಿವರ್ತನಾ ವಿಧಾನ ಕಲಿಕೆ ಅಂತ ಕರೀತಾರೆ, ಸೋಪಾದಿತ ಅನುಕ್ರಿಯ ಕಲಿಕೆ ಅಂತ ಕರೀತಾರೆ, ಅಭಿಜಾತ ಅನುಬಂಧನ ಕಲಿಕೆ ಅಂತ ಕರೀತಾರೆ, ಪ್ರತಿಕ್ರಿಯೆ ಜನ್ಯವರ್ತನ ಕಲಿಕೆ ಅಂತ ಕರೀತಾರೆ, ಸೋಪಾದಿತ ಅನುಬಂಧನ ಕಲಿಕೆ ಅಂತ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಿಂದ ಈ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಕರೀತಾರೆ. ಇಲ್ಲಿ ನಾಯಿಯನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಕೇಳಿದಾಗ ಈ ಯಾವುದು ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಪಾವ್ಲೋವ್ ಅವರು ಮಂಡಿಸ್ತಾರೆ. ಇನ್ನು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಅಮೆರಿಕ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ತಾರ್ನ್ಡೈಕ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಈ ಪ್ರಯತ್ನ ಅಥವಾ ಪ್ರಮಾದ ಕಲಿಕಾ ಸಿದ್ಧಾಂತ ಅಥವಾ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತಕ್ಕೆ ಸಹಚರ್ಯ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ, ಅಥವಾ ಸಂಬಂಧವಾದ ತತ್ವ ಸಿದ್ಧಾಂತ ಅಂತ ಕರೀತಾರೆ, ಪ್ರಯತ್ನ ಸ್ಕಾಲಿತ್ಯ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ, SR ಬಾಂಡ್ ಕಲಿಕಾ ಸಿದ್ಧಾಂತ ಅಂತ ಕರೀತಾರೆ, ಸಂಪರ್ಕವಾದ ಸಿದ್ಧಾಂತ ಅಂತ ಕರೀತಾರೆ. ಹೀಗೆ ಹಲವಾರು ಹೆಸರುಗಳ ಮೂಲಕ, ಯಾಕಂತ ಕೇಳಿದಾಗ ಹಿಂದಿನ
ಪರೀಕ್ಷೆಗಳಲ್ಲಿ ಸಹಚರ್ಯ ಕಲಿಕಾ ಸಿದ್ಧಾಂತ ಅಂತೇಳಿ ಬಳಕೆ ಮಾಡಿದ್ದಾರೆ, ಸಂಪರ್ಕವಾದ ಸಿದ್ಧಾಂತ ಅಂತೇಳಿ ಬಳಕೆ ಮಾಡಿದ್ದಾರೆ, SR ಬಾಂಡ್ ಕಲಿಕಾ ಸಿದ್ಧಾಂತ ಅಂತ ಬಳಕೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಹೆಸರುಗಳ ಬಗ್ಗೆ ನಮಗೇನಾಗಿರ್ಬೇಕಂತ ಕೇಳಿದಾಗ ಜ್ಞಾನ ಅಂತಕ್ಕಂಥ ಇರಬೇಕಾಗುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಈ ಬೆಕ್ಕನ್ನು ತಮ್ಮ ಪ್ರಯೋಗದಲ್ಲಿ ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ತಾರಂಡೈಕ್ರವರು ಬೋಧನಾ ಮತ್ತು ಕಲಿಕಾ ಕ್ಷೇತ್ರಕ್ಕೆ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ. ಅದು ಏನಂತ ಕೇಳಿದಾಗ ಕಲಿಕೆಯ ನಿಯಮಗಳು ಅಂತಕ್ಕಂಥದ್ದು 3 ಕಲಿಕಾ ನಿಯಮವನ್ನು ಕೊಡ್ತಾರೆ. ಮೊದಲನೇದಾಗಿ ಸಿದ್ಧತಾ ನಿಯಮ ಅಂತಕ್ಕಂಥದ್ದು, ಲಾ ಆಫ್ ರೆಡಿನೆಸ್ ಅಂತಕ್ಕಂಥದ್ದು, ಎರಡನೇದಾಗಿ ಅಭ್ಯಾಸ ನಿಯಮ ಅಂತಕ್ಕಂಥದ್ದು, ಲಾ ಆಫ್ ಎಕ್ಸರ್ಸೈಸ್ ಅಂತಕ್ಕಂಥದ್ದು, ಮೂರನೇದಾಗಿ ಪರಿಣಾಮ ನಿಯಮ ಅಂತಕ್ಕಂಥದ್ದು, ಲಾ ಆಫ್ ಎಫೆಕ್ಟಿವ್ನೆಸ್ ಅಂತಕ್ಕಂಥದ್ದು. ಈ 3 ರೀತಿಯಾಗಿರ್ತಕ್ಕಂಥ ಕಲಿಕಾ ನಿಯಮಗಳನ್ನು ತಾರಂಡೈಕ್ರವರು ಕೊಟ್ಟಿದ್ದಾರೆ. ಇದು ಯತ್ನಾದೋಷ ಕಲಿಕಾ ಸಿದ್ಧಾಂತ ಪ್ರತಿಪಾದನೆ ಮಾಡಿರ್ತಕ್ಕಂಥ ತಾರಂಡೈಕ್ರವರ ಒಂದು ವಿಚಾರ. ಇನ್ನು ಒಳನೋಟ ಕಲಿಕಾ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಇದು ಗೆಸ್ಟಾಲ್ಟ್ ವಾದಿಗಳ ಕೊಡುಗೆಯಾಗಿ ಬಂದಿರತಕ್ಕಂಥ ಕಲಿಕಾ ವಿಧಾನವಾಗಿದ್ದು, ಉಲ್ಫ್ಗಾಂಗ್ ಕೋಲರ್ ಅಂತಕ್ಕಂಥ ಜರ್ಮನ್ ದೇಶದ ಮನೋವಿಜ್ಞಾನಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಏನು ಮಾಡ್ತಾನೆ, ಮಂಡಿಸ್ತಾನೆ. ಈ ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಸುಲ್ತಾನ್ ಎಂಬ ಚಿಂಪಾಂಜಿಯನ್ನು ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ಏನು ಮಾಡ್ತಾನೆ ಅಂತ ಕೇಳಿದಾಗ ಈ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾನೆ. ಒಟ್ಟಾರೆಯಾಗಿ ಈ 4 ಪ್ರಕಾರದ ಕಲಿಕೆಗಳಲ್ಲಿ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅಂತ ಕೇಳಿದಾಗ ಆಪ್ಷನ್ಸ್ 1 ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿದ್ರೆ, ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ. ನೋಡಿ, ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ. ಆಪ್ಷನ್ಸ್ 1 ಶಿಕ್ಷಕ, ಆಪ್ಷನ್ಸ್ 2 ತರಬೇತಿದಾರ, ಆಪ್ಷನ್ಸ್ 3 ಮಾರ್ಗದರ್ಶಕ, ಆಪ್ಷನ್ಸ್ 4 ಸಂಶೋಧಕ. ಅನ್ವೇಷಣಾ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತ ಕೇಳಿದಾಗ JS ಬ್ರೂನರ್ ಅಂತ ಕರಿತೀವಿ. ಹಾಗೆಯೇ ಅನ್ವೇಷಣಾ ಬೋಧನಾ ವಿಧಾನವನ್ನು ತೆಗೆದುಕೊಂಡಾಗ ಈ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರಾದವರು ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅಂತ ಕೇಳಿದಾಗ ಆಪ್ಷನ್ಸ್ 1 ಶಿಕ್ಷಕನನ್ನಾಗಿ ಪರಿಗಣಿಸ್ತಾರೋ ಇದು ಸಾಧ್ಯ ಇಲ್ಲ. ಯಾಕಂತ ಕೇಳಿದಾಗ ಶಿಕ್ಷಕರು ಒಂದು ಬೋಧನಾ ವಿಧಾನವನ್ನು ಬಳಕೆ ಮಾಡಿಕೊಂಡು ಬೋಧನಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದಮೇಲೆ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಅಂತ ಪರಿಗಣಿಸಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಇನ್ನು ಆಪ್ಷನ್ಸ್ 2 ಹೇಳ್ತಾ ಇದೆ ತರಬೇತುದಾರ ಅಂಥೇಳಿ, ಆಪ್ಷನ್ಸ್ 3 ಹೇಳ್ತಾ ಇದೆ ಮಾರ್ಗದರ್ಶಕ ಅಂಥೇಳಿ, ಆಪ್ಷನ್ಸ್ 4 ಹೇಳ್ತಾ ಇದೆ ಸಂಶೋಧಕ. ಅಂದರೆ ಇಲ್ಲಿ ಮಾರ್ಗದರ್ಶಕ ಕೂಡ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಕೂಡ ನಾವೇನು ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ಸ್ 2 ತರಬೇತಿದಾರ, ಆಪ್ಷನ್ಸ್ 4 ಸಂಶೋಧಕ. ಇವೆರಡರಲ್ಲಿ ಯಾವುದು ಸೂಕ್ತವಾಗಿರ್ತಕ್ಕಂಥ ಆಯ್ಕೆ? ತರಬೇತಿದಾರ ಅನ್ನೋದಕ್ಕಿಂತಲೂ ಇಲ್ಲಿ ನಮ್ಮಲ್ಲಿ ಅನ್ವೇಷಣಾ ಬೋಧನಾ ವಿಧಾನ ಅಂತಕ್ಕಂಥ ಇರುವುದರಿಂದ ಇಲ್ಲಿ ತರಬೇತುದಾರ ಅಂತಕ್ಕಂಥ ಏನಾಗಲ್ಲ, ಸೂಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಯಾವಾಗ ಅನ್ವೇಷಣೆ ಅಂತಕ್ಕಂಥದ್ದು ಪದ ಬರ್ತದೋ, ಅನ್ವೇಷಣಾ ಬೋಧನಾ ವಿಧಾನ ಬರ್ತದೋ, ಆ ಸಂದರ್ಭದಲ್ಲಿ ಸಂಶೋಧನೆ ಅಂತಕ್ಕಂಥ ರೀತಿಯಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದಾಗ ಬೋಧನೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಸಂಶೋಧನಾ ರೀತಿಯಲ್ಲಿ ಬೋಧನೆ ನೀಡತಕ್ಕಂಥ ಸಂದರ್ಭದಲ್ಲಿ ಸಂಶೋಧಕನಾಗಿ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಪಾಲ್ಗೊಳ್ತಾನೆ, ತನ್ನ ಕಾರ್ಯವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರಾದವರು ವಿದ್ಯಾರ್ಥಿಯನ್ನು ಸಂಶೋಧಕನನ್ನಾಗಿ ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ 4 ಸಂಶೋಧಕ ಅಂತಕ್ಕಂಥದ್ದು. ಹೀಗೆ ನಮ್ಮ NVN ಅಕಾಡೆಮಿಯ ಮುಂದಿನ ವಿಡಿಯೋಗಳನ್ನು ತಾವೆಲ್ಲರೂ ಆಲಿಸಬೇಕಾಗಿತ್ತು ಅಂತ ಕೇಳಿದಾಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಕೆಳಗಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು.